ಇದು ಬೈಕ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೆ ವ್ಲಾಗ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಆಯ್ತು. ಸೊ ಇವತ್ತು ಸಂಡೇ ನಮ್ದು ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಎರಡು ಒಟ್ಟಿಗೆ ಆಗುತ್ತೆ. ಸೊ ಹಾಗಾಗಿ ಏನಾದ್ರೂ ಸಿಂಪಲ್ ಆಗಿ ಫಟಾಫಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಈಗ ಬನ್ನಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಟೈಮ್ ಇಲ್ಲ, ಬೇಗ ಮಾಡೋಣ. ಇವತ್ತು ನಾನು ಅವಕಾಡೋ ಟೋಸ್ಟ್ ಮಾಡ್ತಿದ್ದೀನಿ ನನ್ನ ರೀತಿಯಲ್ಲಿ. ಆ್ಯಂಡ್ ಡೈಲಿ ದೋಸೆ ಇಡ್ಲಿನೇ ನಾವು ಮಾಡೋದಲ್ವಾ, ತಿನ್ನೋದಲ್ವಾ. ಸೊ ಇವತ್ತು ಸಂಡೇ ಅಲ್ವಾ. ಸೊ ಸಂಡೇ ಅಂದರೆ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅವಕಾಡೋ ಟೋಸ್ಟ್ ಮಾಡ್ತಿದ್ದೀನಿ. ಇದೊಂದು ಹೆಲ್ದಿ ರೆಸಿಪಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಅವಕಾಡೋ ಟೋಸ್ಟ್ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಅವಕಾಡೋ, ಒಂದು ಯಾವುದಾದ್ರೂ ಒಂದು ಬ್ರೆಡ್ ಆ್ಯಂಡ್ ಒಂದು ಸ್ವಲ್ಪ ಚೆರಿ ಟೊಮೆಟೊಸ್ ಇರ್ಬೋದು, ಬೇರೆ ಏನು ಫ್ರೂಟ್ಸ್, ಸ್ಟ್ರಾಬೆರಿ ಇರ್ಬೋದು, ಬ್ಲೂಬೆರಿ ಇರ್ಬೋದು, ಯಾವುದಾದ್ರೂ ಫ್ರೂಟ್ಸ್ ಆ್ಯಂಡ್ ಎಗ್ಸ್. ಸೊ ನಿಮಗೆ ಯಾವುದು ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ಯಾವುದೆಲ್ಲ ಹೆಲ್ದಿ ಇರುತ್ತೆ ಸೊ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಬ್ರೆಡ್ ಮಾತ್ರ ಹೆಲ್ದಿ ಅಲ್ಲ, ಸೊ ಪರವಾಗಿಲ್ಲ. ಇಷ್ಟೆಲ್ಲ ನಾವು ಒಳ್ಳೆ ಕ್ವಾಲಿಟಿ ಫುಡ್ ತಿಂತೀವಿ, ಅದ್ರ ಜೊತೆ ಬ್ರೆಡ್ ಬಂದರೆ ಎಲ್ಲ ಈಕ್ವಲ್ ಆಗಿ ಹೋಗುತ್ತೆ. ಫಸ್ಟ್ ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಚಾಪರ್ಗೆ ಹಾಕ್ಬಿಡ್ತೀನಿ, ಸ್ವಲ್ಪ ದೊಡ್ಡ ಕಟ್ ಮಾಡಿ ಕೈಯಲ್ಲಿ. ಅದಾದಮೇಲೆ ಚಾಪರ್ಗೆ ಹಾಕಿದರೆ ಫುಲ್ಲು ಕ್ಲೀನಾಗಿ ಸಣ್ಣದಾಗಿ ನಮಗೆ ಹೇಗೆ ಬೇಕೋ ಹಾಗೆ ಕಟ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಮಾಡ್ಕೊಳ್ತೀನಿ. ನೋಡಿ, ಇದು ಚೆರಿ ಟೊಮ್ಯಾಟೊ. ನಾನು ಮಾಲಲ್ಲಿ ಯಾವ್ದು ನೋಡ್ತೀನಿ ಅದನ್ನು ತಗೊಂಡು ಬಂದುಬಿಡ್ತೀನಿ. ಸೊ ಇದು ಉಂಟಲ್ಲ, ಟೊಮ್ಯಾಟೊಗಿಂತ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದು ಚಿಕ್ಕ ಟೊಮ್ಯಾಟೊ, ನೋಡಲಿಕ್ಕೂ ಕ್ಯೂಟ್ ಆಗಿದೆ ಆ್ಯಂಡ್ ತಿನ್ನಲಿಕ್ಕೂ ಚೆನ್ನಾಗಿದೆ. ಇದರಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಎ, ಸಿ, ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಎಲ್ಲನೂ ಇದೆ. ಸೊ ನೀವು ಆರಾಮಾಗಿ ಇದನ್ನು ಹಾಗೇ ತಿನ್ನಬೇಕು, ಅಂದರೆ ರಾನೇ ತಿನ್ನೋದು. ಇದನ್ನು ಸ್ಯಾಂಡ್ವಿಚ್ ಇರ್ಬೋದು, ಸ್ಯಾಲೆಡ್ ಇರ್ಬೋದು, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನು ಯಾವಾಗಲಾದ್ರೂ ಒಂದ್ಸಲ ಸಿಕ್ಕಿದಾಗ ತಿಂದರೆ ಒಳ್ಳೆಯದು. ಸ್ವಲ್ಪ ಸ್ಟ್ರಾಬೆರಿ, ಬ್ಲೂಬೆರೀಸ್ ಎಲ್ಲ ಇತ್ತು, ಅದನ್ನು ಬ್ರೇಕ್ಫಾಸ್ಟಿಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಂತ ಬಂದಾಗ ಜಾಸ್ತಿ ನಮ್ಮ ಊರಲ್ಲೆಲ್ಲ ಯಾವುದು ಫ್ರೂಟ್ಸ್ ಬೆಳೀತಾರೆ ಆ್ಯಂಡ್ ವೆಜಿಟೇಬಲ್ಸ್ ಬೆಳೀತಾರೆ ಅದನ್ನು ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಆ್ಯಂಡ್ ಬೇರೆ ಕೂಡ ತಿನ್ಬೋದು, ಆ ಥರ ಏನಿಲ್ಲ. ಬಟ್ ನಮ್ಮ ಊರ ಕಡೆ ಯಾವುದು ಜಾಸ್ತಿ ಬೆಳೀತಾರೆ ಅದನ್ನು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಒಂದು ಅವಕಾಡೋ ತೊಗೊಂಡಿದ್ದೀನಿ, ಇದು ದೊಡ್ಡದಿದೆ ಆ್ಯಂಡ್ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಸಾಕಾಗುತ್ತೆ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಜಾಸ್ತಿನೇ ಆಗುತ್ತೆ. ಇದನ್ನೀಗ ಸ್ಮ್ಯಾಶ್ ಮಾಡಲಿಕ್ಕಿದೆ ಕಟ್ ಮಾಡಿಬಿಟ್ಟು. ಈ ಅವಕಾಡೋಗೆ ಬಟರ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಟೇಸ್ಟೇ ಇರಲ್ಲ ಆಯಿತಾ, ಒಂದು ಸ್ವೀಟ್ ಆಗಿರ್ಬೋದು, ಯಾವ ಟೇಸ್ಟು ಇರಲ್ಲ, ಸಪ್ಪೆ ಇರುತ್ತೆ. ಬಟ್ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಏನಂದರೆ, ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲವರಿಗೆ ಇದು ಅವಕಾಡೋ ಫ್ರೂಟ್ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ, ಗೊತ್ತಿರೋರಿಗೆ ಅದರ ಬೆನಿಫಿಟ್ಸ್ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಒಂದು ಸಣ್ಣ ಟ್ರೈ ಮಾಡ್ತೀನಿ, ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ಅವಕಾಡೋದಲ್ಲಿ ಫೈಬರ್ ಮತ್ತು ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಫ್ಯಾಟ್ ಅಂದರೆ ಗುಡ್ ಫ್ಯಾಟ್, ನಮ್ಮ ಬಾಡಿಗೆ ಬೇಕಾಗಿರುವಂಥ ಫ್ಯಾಟ್ ಆಯಿತಾ. ಸೊ ಅದು ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಮದು ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನೀವು ಅವಕಾಡೋ ತಿನ್ಬೋದು. ಆ್ಯಂಡ್ ಡಯಾಬಿಟಿಸ್ ಇರೋರು ತಿನ್ಬೋದು. ಆ್ಯಂಡ್ ನಿಮ್ಮದು ಡೈಜೆಷನ್ ಚೆನ್ನಾಗಿರ್ಬೇಕಂದ್ರೆ, ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೋಸ್ಕರ ಕೂಡ ಅವಕಾಡೋ ತಿನ್ಬೋದು. ನಿಮ್ಮದು ಬೋನ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಅವಕಾಡೋ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಮ್ಮದು ಐಸ್ಗೆ ಒಳ್ಳೆಯದು, ಕ್ಯಾನ್ಸರ್ಗೇನೂ ಒಳ್ಳೆಯದು. ಕ್ಯಾನ್ಸರ್ ಸೆಲ್ಸನ್ನೆಲ್ಲ ಕಿಲ್ ಮಾಡಲಿಕ್ಕೆ ಈ ಅವಕಾಡೋ ಫ್ರೂಟ್ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದು ಅವಕಾಡೋ ಫ್ರೂಟ್ ಯಾವಾಗನಾದ್ರೂ ಸಿಕ್ಕಿದಾಗ ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ. ಇದನ್ನು ಹಾಗೇನೆ ತಿನ್ನೋದಾದರೆ ತಿನ್ಬೋದು, ಹಾಗೇನೆ ತಿನ್ನಲಿಕ್ಕೆ ಇದು ರುಚಿನೇ ಇರಲ್ಲ, ಯಾವ ರುಚಿನೂ ಇರಲ್ಲ, ಸಪ್ಪೆ ಇರುತ್ತೆ. ಸೊ ಇದನ್ನು ಸ್ಮೂದಿಯಾಗಿ ತಿನ್ಬೋದು, ಇಲ್ಲಾಂದರೆ ಸ್ಯಾಲೆಡ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಸ್ಯಾಂಡ್ವಿಚ್ಗೆ ಜಾಮ್ ಥರ ಹಾಕಿ ತಿನ್ಬೋದು. ಸೊ ಯಾವ ಥರನೂ ಹಾಕಿ ತಿನ್ಬೋದು. ಇದನ್ನೀಗ ನಾನು ಸ್ಪೂನಲ್ಲೇ ಮ್ಯಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕಿದರೆ ಇನ್ನೂ ಸಣ್ಣದಾಗಿ ಪೇಸ್ಟ್ ಆಗುತ್ತೆ. ಸೊ ಆ ಥರನೂ ಮಾಡಿ ಬ್ರೆಡ್ಗೆ ಹಾಕಿ ತಿನ್ಬೋದು. ಸೊ ಇಷ್ಟು ಸಾಕು ನನಗೆ. ನಾನು ನೋಡಿ ಸ್ಪೂನಲ್ಲೇ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ.
ಇದಕ್ಕೀಗ ನಾನು ಒಂದು ಈರುಳ್ಳಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಕಾಳುಮೆಣಸು ಪುಡಿ ಇದೆ ಅಲ್ವಾ, ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಾಗುತ್ತೆ. ಈಗ ನಾನು ಪ್ಯಾನಲ್ಲಿ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ತೀನಿ. ಒಂದು ಸೈಡ್ ಬ್ರೆಡ್ ಮಾತ್ರ ನಾನು ರೋಸ್ಟ್ ಮಾಡ್ಕೊಳ್ತೀನಿ, ಇನ್ನೊಂದು ಸೈಡ್ ಅವಕಾಡೋ ಎಲ್ಲ ಹಾಕಿದ ಮೇಲೆ ಲಾಸ್ಟ್ಗೆ ರೋಸ್ಟ್ ಮಾಡ್ಕೊಳ್ತೀನಿ, ಆಗ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಮಾಲ್ಗೆ ಹೋದಾಗ, ಮಾರ್ಕೆಟ್ಗೆ ಹೋದಾಗ ಏನು ಮಾಡ್ತೀನಿ, ಎಲ್ಲ ತೊಗೊಳ್ತೀನಿ, ಬಟ್ ಬಟರ್ ತೊಗೊಳೋದು ಮಾತ್ರ ನನಗೆ ನೆನಪೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಯಿಲಲ್ಲಿ ಕೆಲಸ ಮುಗಿಸ್ತಿದ್ದೀನಿ. ಬಟರ್ ಬ್ರೆಡ್ ಮೇಲೆ ಆಯಿಲ್ ಹಾಕ್ಕೊಳ್ತಿದ್ದೀನಿ, ಒಂದು ಸ್ವಲ್ಪ ಸಾಕು. ಆಯಿಲ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ, ಒಂದು ಸೈಡ್ ಮಾತ್ರ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಬ್ರೆಡ್ಡು ಕಾಯಿಸ್ತಿದ್ದೀನಿ. ಈಗ ಒಂದು ಸೈಡ್ ಬ್ರೆಡ್ಗೆ, ನಾವು ಕಾಯಿಸಿರೋ ಸೈಡ್ ಬ್ರೆಡ್ಗೆ ನಾನು ಅವಕಾಡೋ ಮಿಕ್ಸ್ ನಾನು ಆಗ ಮಾಡಿಟ್ಟಿದ್ದೀನಲ್ಲ, ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಜಾಸ್ತಿ ಜನ ಈ ಥರ ಜ್ಯಾಮ್ ಯೂಸ್ ಮಾಡ್ತಾರೆ. ಆ ಜ್ಯಾಮಲ್ಲಿ ಕಂಪ್ಲೀಟಾಗಿ ಶುಗರೇ ಇರುತ್ತೆ ವಿನಃ ನಿಮಗೆ ಫ್ರೂಟಿಂದು ಏನೂ ಇರಲ್ಲ. ಸೊ ಹಾಗಾಗಿ ಈ ಥರ ನ್ಯಾಚುರಲ್ ಆಗಿ ಮಾಡಿ ತಿಂದರೆ, ಈವನ್ ನಿಮ್ಮ ಮನೇಲಿ ಮಕ್ಕಳಿದ್ರೇನು ಈ ಥರನೇ ಮಾಡಿಕೊಟ್ರೆ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡಲ್ಲಿ ನನ್ನ ಹಸ್ಬೆಂಡು ಎಗ್ ಆಮ್ಲೆಟ್ ಮಾಡ್ತಿದ್ದಾರೆ, ಅಂದರೆ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಅದು. ಸೊ ಅದು ಮಾಡ್ತಿದ್ದಾರೆ, ಅದು ಕೂಡ ಬೇಕು ಇದಕ್ಕೆ. ಇದರ ಮೇಲೆ ಹಾಕಿ ಬ್ರೆಡ್, ಈ ಅವಕಾಡೋ ಮಿಕ್ಸ್ ಇದ್ರ ಜೊತೆ ಕಂಪ್ಲೀಟಾಗಿ ಒಂದು ಬೈಟ್ ತಿಂತಾ ಇದ್ದರೆ ಸೂಪರ್ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನ್ನ ಹಸ್ಬೆಂಡು ಟೀ ಮಾಡ್ತಿದ್ದಾರೆ. ಆಲ್ರೆಡಿ ನನಗೆ ಆಮ್ಲೆಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನೀಗ ನಾನು ಸ್ಯಾಂಡ್ವಿಚ್ ಮೇಲೆ ಹಾಕಿ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ನಾನು ಚೀಸ್ ಹಾಕ್ತಿದ್ದೀನಿ. ಇದ್ರ ಮೊದಲೆಲ್ಲ ಚೀಸ್ ಆಯಿತಾ, ಇದೆಲ್ಲ ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಕಲಿಲ್ಲ ಅಂದರೂ ನಡೀತದೆ. ನಿಮಗೆ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ ಸ್ಯಾಂಡ್ವಿಚ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ತುಂಬಾ ಸಿಂಪಲ್. ಆಗ ನಾವು ಬ್ರೆಡ್ ಒಂದು ಸೈಡ್ ಮಾತ್ರ ನಾನು ಕಾಯಿಸ್ಕೊಂಡಿದ್ದೀನಲ್ವಾ, ಈಗ ಇದನ್ನೆಲ್ಲ ಚೀಸೆಲ್ಲ ಹಾಕಿ ಇನ್ನೊಂದು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಆಗ ಸ್ವಲ್ಪ ಚೀಸ್ ಇದೆ ಅಲ್ಲ ಮೇಲೆ ಹಾಕಿರೋದು ಮೆಲ್ಟ್ ಆಗುತ್ತೆ, ಆಗ ಇನ್ನೂ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಆಯಿತು, ಚೆನ್ನಾಗಿ ರೋಸ್ಟ್ ಆಗಿದೆ ಬ್ರೆಡ್ಡು. ಸೊ ಇದನ್ನೀಗ ಇದ್ರ ಮೇಲೆ ಈಗ ನಾನು ಎಗ್ ಆಮ್ಲೆಟ್ ಮಾಡಿದ್ದೇವಲ್ಲ, 2 ಹಾಫ್ ಬಾಯ್ಲ್ಡು, ಸೊ ಅದನ್ನು ಹಾಕ್ಕೊಂಡು ಆ ಚೆರಿ ಟೊಮ್ಯಾಟೋಸ್ ಇದೆ ಅಲ್ಲ ಅದರ ಮೇಲೆ ಹಾಕಿಬಿಡ್ತೀನಿ. ಸೊ ನೀವು ಯಾವ ಥರ ಬೇಕಾದರೂ ಮಾಡಿ ತಿನ್ಬೋದು. ಇದು ನಾನೇ ಒಂದು ಸಿಂಪಲ್ ರೆಸಿಪಿ ಮಾಡಿ ಈ ಟೋಸ್ಟ್ ಥರ ಮಾಡಿರೋದು ಅಷ್ಟೇ. ಈ ಟೊಮ್ಯಾಟೋಸ್ ಎಲ್ಲ ಲಾಸ್ಟಿಗೆ ಇಟ್ಟಾಗ ನನಗೆ ಇದನ್ನು ನೋಡಿದ್ರೆ ಸ್ಯಾಂಡ್ವಿಚ್ ನೋಡಿದಾಗ ಆಗ್ತಿಲ್ಲ, ಇದನ್ನು ನೋಡಿದಾಗ ನನಗೆ ಇದು ಡೆಸರ್ಟ್ ನೋಡಿದಾಗ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇನೋ ಸ್ವೀಟ್ ಡಿಶ್ ಅಂತ ಅನಿಸುತ್ತೆ ಸಡನ್ನಾಗಿ ನೋಡಿದಾಗ ಅಲ್ವಾ. ಫೈನಲಿ ನಮ್ಮದು ಅವಕಾಡೋ ಟೋಸ್ಟ್ ರೆಡಿ. ನಾನು ಇದು ರೆಸಿಪಿ ಇದೆ ಅಲ್ಲ, ಇದನ್ನೇನಿದೆ ಇದು ಅವಕಾಡೋ ಟೋಸ್ಟ್ ಸ್ಯಾಂಡ್ವಿಚ್ ಏನು ಹೇಳ್ತೀರಿ ಅದು. ಸೊ ಇದನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ, ಅಂದರೆ ಸಂಡೇ ಮಾಡೇ ಮಾಡ್ತೀನಿ. ಸೊ ನನ್ನ ಹಸ್ಬೆಂಡ್ಗೇನು ಇದು ತುಂಬಾ ಇಷ್ಟ ಆ್ಯಂಡ್ ನನಗೇನು ತುಂಬಾ ಇಷ್ಟ.
ಫ್ರೆಂಡ್ಸ್, ಅವಕಾಡೋ ಟೋಸ್ಟ್ ರೆಡಿ. ನಿಮ್ಗೆ ಯಾವ ತರ ಇಷ್ಟ ಆ ತರ ಮಾಡ್ಕೊಳ್ಬಹುದು. ಇದು ಹಾಫ್ ಬಾಯ್ಲ್ಡ್ ಎಗ್ ಹಾಕಿನೂ ಮಾಡ್ಬೋದು, ಇಲ್ಲ ಫುಲ್ ಎಗ್ ಆಮ್ಲೆಟ್ ಮಾಡಿನೂ ಹಾಕೊಬಹುದು. ಹೇಗ್ ಬೇಕಾದ್ರೆ ಹಾಕ್ಬೋದು. ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಎದುರು ನಿಂತಿದ್ದಾರೆ. ಫುಲ್ಲು ನಾನು ಏನು ಮಾತಾಡ್ತೀನಿ ಅದನ್ನು ಸರಿಯಾಗಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಫುಲ್ಲು ಫೇಸಲ್ಲಿ ಸ್ಮೈಲು. ನೆಕ್ಸ್ಟ್ ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಯಾವುದೋ ಹಾರರ್ ಮೂವಿ ಇಟ್ಟಿದ್ದಾರೆ. ನಮಗೆ ಹಾರರ್ ಮೂವಿ ಅಂದರೆ ತುಂಬಾ ಇಷ್ಟ. ನಾವು ಡೈಲಿ ನೋಡ್ತೀವಿ ಒಂದು ಮೂವಿ ಆದರೂ ಹಾರರ್. ಆ್ಯಂಡ್ ಮತ್ತು ನಾನು ಡೈಲಿ ಇದನ್ನು ನೋಡ್ತೀನಿ. ಇವರು ಮಹಾರಾಜಿ ಇದ್ದಾರಲ್ವ, ಸೊ ಇವರದ್ದು ಸತ್ಸಂಗ್ ಇರ್ಬೋದು, ಇವರು ಮಾತಾಡೋದಿರ್ಬೋದು, ಇವರು ಹೇಳೋದಿರ್ಬೋದು, ಇದೆಲ್ಲ ನನಗೆ ತುಂಬಾ ಇಷ್ಟ. ನಾನು ಜಾಸ್ತಿ ಟಿ ವಿಯಲ್ಲಿ ಇದನ್ನೇ ನೋಡೋದು, ಇವರು ಮಾತಾಡೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈಗ ಈವ್ನಿಂಗು ಸಂಡೇ ಅಲ್ಲ, ಸೊ ನಾವು ಈವ್ನಿಂಗು ಆಚೆ ಇವತ್ತು ಸಂಡೇ ಅಲ್ವಾ, ಸೊ ಇಲ್ಲೇ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋದು. ಸೊ ನಾನು ಚಾಟ್ಸ್ ತಿನ್ನಬೇಕಂತ ಆಸೆ ಆಗ್ತಿದೆ ನನಗೆ. ಸೊ ಚಾಟ್ಸ್ ಎಲ್ಲಿದೆ ಅಂತ ನೋಡಬೇಕು, ಹುಡುಕಿ ತಿಂದು ಆಮೇಲೆ ಮನೆಗೆ ಹೋಗೋದು. ಸೊ ಅಷ್ಟೇ ಪ್ಲ್ಯಾನ್ ಈ ಸಲ ಸಂಡೇದು. ಸೊ ಬನ್ನಿ, ಇಲ್ಲಿ ಏನಿದೆ, ಇಲ್ಲಿ ಚಾಟ್ ಸಿಗುತ್ತೆ, ಹೇಗಿದೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯ ಹೇಳ್ತೀನಿ, ಇಲ್ಲಿನ ಒಂದು ರೂಲ್ಸ್ ಹೇಳ್ತೀನಿ. ಈಗ ನಾವು ಈ ಥರ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸ್ ಅಂತ ಇರುತ್ತೆ, ಅಂದರೆ ಮನುಷ್ಯರು ಕ್ರಾಸ್ ಆಗುವ ಒಂದು ಪ್ಲೇಸ್ ಅಂತ ಬರುತ್ತೆ. ಇಲ್ಲಿ ಮುಂದೆ ಬರುತ್ತೆ ನೋಡಿ. ಸೊ ಅಲ್ಲಿ ಒಂದು ಲೈನ್ ಇರುತ್ತೆ ನೋಡಿ, ಇಲ್ಲಿ ನಮಗೆ ಮುಂದೆ ಒಂದು ಲೈನ್ ಸಿಕ್ತು ನೋಡಿ, ಒಂದು ಸ್ಟ್ರೈಟ್ ಲೈನ್. ಸೊ ನಾವು ಅಲ್ಲೇ ನಿಂತ್ಕೊಳ್ಬೇಕು. ಕಾರಲ್ಲಿ, ವೆಹಿಕಲಲ್ಲಿ ಯಾರೆಲ್ಲ ಬರ್ತೀವಿ ಅವರು. ಸೊ ಕೆಲವರು ಇಲ್ಲಿಂದ ಪೆಡೆಸ್ಟ್ರಿಯನ್ ಕ್ರಾಸ್ ಆಗುವಾಗ ಮನುಷ್ಯರು ಏನು ಮಾಡ್ತಾರೆ ಅಂದರೆ, ಕೆಲವರು ಸ್ಲೋ ಹೋಗ್ತಾರೆ ಮದುವೆಗೆ ಹೋದಾಗ, ಕೆಲವರು ಸ್ವಲ್ಪ ವೆಹಿಕಲ್ಗೆ ಬಿಟ್ಕೊಳ್ಬೇಕು ಅಂತ ಫಾಸ್ಟಾಗಿ ಹೋಗ್ತಾರೆ. ಸೊ ನಾನು ಆಗ ಒಂದು ಲೈನ್ ತೋರಿಸಿದೆ ಅಲ್ವಾ, ಆ ಲೈನ್ಗಿಂತ ನಾವು ಒಂದು ಸ್ವಲ್ಪ ಮುಂದೆ ಬಂದು ಒಬ್ಬ ಮನುಷ್ಯ ಆ ರೋಡ್ಗೆ ಕಾಲಿಟ್ಟ ಒಂದು ಸ್ವಲ್ಪ ಅವನ ಕಾಲು ಟಚ್ ಆದರೆ ಸಾಕು, ಇಲ್ಲಿ ಫೈನ್ ಬೀಳುತ್ತೆ, ಚೆನ್ನಾಗಿ ಫೈನ್ ಬೀಳುತ್ತೆ. ಒಂದು 400 dirhams ತನಕ ಫೈನ್ ಬೀಳುತ್ತೆ. ಇಲ್ಲಿ ಇದು ಯು ಎ ಅಂದ್ರೇ ಫೈನ್ ಅಂದ್ರೇ ಯು ಎ ಅಂತ ಹೇಳ್ಬೋದು. ಅಷ್ಟು ಕೇರ್ಫುಲ್ ಆಗಿ ಇರಬೇಕು. ಇಲ್ಲಿ ನೋಡ್ತಿರ್ಬೋದು ಮನುಷ್ಯರು ಎಷ್ಟು ಕ್ರಾಸ್ ಆಗ್ತಿದ್ದಾರೆ, ಅದಕ್ಕಿಂತ ಎಷ್ಟು ದೂರದಲ್ಲಿ ವೆಹಿಕಲ್ ಎಲ್ಲ ನಾವು ನಿಲ್ಲಿಸಿದ್ದೀವಿ ಅಂತ. ಸೊ ಅಷ್ಟು ಡೇಂಜರಸ್ ಇದೆ ಇಲ್ಲಿ. ಎಲ್ಲ ನೋಡಿಕೊಂಡು ಡ್ರೈವಿಂಗ್ ಇದು ಮಾಡೋರೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕು. ಆ್ಯಂಡ್ ಇಲ್ಲಿ ಫುಲ್ಲು ಕ್ಯಾಮರಾ, ಈ ದೇಶನೇ ಕ್ಯಾಮರಾ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಕ್ಯಾಮರಾ, ನೀವು ನೋಡಿದ್ರೇ ತಲೆ ಎಲ್ಲ ತಿರುಗಿ ಹೋಗುತ್ತೆ. ಫೈನಲಿ ನಾವೊಂದು ರೆಸ್ಟೋರೆಂಟ್ಗೆ ಬಂದ್ವಿ. ಬಟ್ ಇದರ ನೇಮ್ ಏನು ಗೊತ್ತಾ, ರೆಸ್ಟೋರೆಂಟ್ ಬಾಲಿವುಡ್ ಟ್ರೀಟ್ಸ್ ಅಂತ. ಸೊ ನಾವು ಚಾಟ್ಸ್ ಹುಡುಕ್ತಿದ್ವಾ, ಸೊ ಕರೆಕ್ಟ್ ಪ್ಲೇಸ್ ಸಿಕ್ಕಿದೆ, ಬಾಲಿವುಡ್ ಟ್ರೀಟ್ಸ್ ಅಂತ ಈ ನೇಮ್. ಸೊ ಇವ್ರದ್ದು ಕೆಲವೊಂದು ಬ್ರಾಂಚಸ್ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ನನಗೆ ಇದು ಈ ರೆಸ್ಟೋರೆಂಟ್ ಒಳಗಡೆ ಬಂದಾಗ ಒಂಥರ ಡಿಫ್ರೆಂಟ್ ಬಾಲಿವುಡ್ ಇದ್ದೇ ವೈಬ್ ಇತ್ತು. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ವಾಲಲ್ಲೆಲ್ಲ ನೋಡಿ, ಎಲ್ಲ ಬಾಲಿವುಡ್ ಹೀರೋಸ್, ಓಲ್ಡ್ ಹೀರೋಸ್ ಇರ್ಬೋದು, ಈಗಿನ ಹೀರೋಸ್ ಇರ್ಬೋದು. ಅಲ್ಲಿ ರಣವೀರ್ ಮತ್ತು ದೀಪಿಕಾ ಪಡುಕೋನ್ ಅವ್ರದ್ದು ಫೋಟೋ ಇರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಮೆನ್ಯೂ ಕೂಡ ಅಷ್ಟೇ, ಮೆನ್ಯೂಯಲ್ಲಿ ಕೂಡ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮುಂಬೈ ಅವ್ರದ್ದು ಹೋಟೆಲ್, ಪಕ್ಕಾ ಮುಂಬೈ ಅವ್ರದ್ದು. ಸೊ ಮುಂಬೈ ಸ್ಟ್ರೀಟ್ ಫುಡ್ ಎಲ್ಲ ಏನಿರುತ್ತೆ, ಚಾಟ್ಸ್ ಎಲ್ಲ, ಅಲ್ಲಿದು ಚಾಟ್ಸ್ ತುಂಬಾ ಫೇಮಸ್ ಅಲ್ವಾ. ಸೊ ಅದೆಲ್ಲ ಅದು ಟೇಸ್ಟ್ ಇಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಬನ್ನಿ, ಫಸ್ಟ್ ನಾವು ಏನು ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಈ ಬೋರ್ಡಲ್ಲಿ ನೋಡಿ ಬರೆದಿದ್ದಾರೆ, ಕಸ್ಟಮರ್ಸ್ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಬರೆದಿದ್ದಾರೆ, ನಿಮ್ಮದು ಪಾವ್ ಭಾಜಿ ಚೆನ್ನಾಗಿದೆ, ಬೆಸ್ಟ್ ಜಿಲೇಬಿ ಅಂತೂ ಟ್ರೈ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪಾವ್ ಭಾಜಿ ಕೂಡ ಇಲ್ಲಿ ಏನೆಲ್ಲ ಬರೆದಿದ್ದಾರೆ ಅದನ್ನು ನಾನು ಟ್ರೈ ಮಾಡಿದೆ ಫುಡ್ಡು. ಫಸ್ಟ್ ತೊಗೊಂಡಿರೋದು ಪಾವ್ ಭಾಜಿ. ಆ್ಯಂಡ್ ಪಾವ್ ಭಾಜಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಚೀಸ್ ಪಾವ್ ಭಾಜಿ ತೊಗೊಂಡಿರೋದು. ಆ್ಯಂಡ್ ಅದು ಪಾವ್ ಭಾಜಿಗೆ ಮಸಾಲ ಬರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಇಬ್ಬರಿಗೇನು ಇಷ್ಟ ಆಯಿತು. ನೆಕ್ಸ್ಟು ಮಸಾಲೆ ಪುರಿ ತೊಗೊಂಡ್ವಿ. ಯಾಕಂದರೆ ಇಲ್ಲಿ ತುಂಬಾ ಚಳಿ ಅಲ್ವಾ, ನನಗೆ ಬಿಸಿ ಬಿಸಿ ಆಗಿರುವಂಥ ಚಾಟ್ ಬೇಕಿತ್ತು. ಸೊ ಮಸಾಲೆ ಪುರಿ ಮಾತ್ರ ಬಿಸಿ ಆಗಿತ್ತು. ಬಟ್ ಈ ಮಸಾಲೆ ಪುರಿ ಇದೆಲ್ಲ ತುಂಬ ಮತ್ತು ಲಕ್ಸುರಿ ಆಗಿತ್ತು ಈ ಮಸಾಲೆ ಪುರಿ ನೋಡಲಿಕ್ಕೆ.
ಬಟ್ ನಮ್ಮ ಉಡುಪಿಯಲ್ಲಿ ಶಾಂತಿ ಸಾಗರ್ ಹೋಟೆಲ್ ಇದೆಯಲ್ಲ, ನ್ಯೂ ಶಾಂತಿ ಸಾಗರ್, ಸೊ ಅಲ್ಲಿ ಸಿಗುವಂಥ ಮಸಾಲೆ ಪುರಿ ಇದೆಯಲ್ಲ ನನ್ನದು ಫೇವ್ರೆಟ್. ನಾನು ಯಾವಾಗ ಹೋದರೂ ನಾನು ಅದೇ ತಿನ್ನೋದು ಮಸಾಲೆ ಪುರಿ. ಸೊ ಅವರಿಗೇ ಗೊತ್ತಿದೆ, ನಾನು ಹೋದ ಕೂಡಲೇ ಅವ್ರಿಗೇ ಗೊತ್ತಾಗುತ್ತೆ ಮಸಾಲೆ ಪುರಿ ಅಂತ ಕೊಡ್ತಾರೆ ಆಯಿತಾ. ಅಷ್ಟು ನನಗೆ ತುಂಬಾ ಇಷ್ಟ, ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಆಯಿತಾ. ಸೊ ಅದ್ರ ಮುಂದೆ ಇದೂ ಚೆನ್ನಾಗಿತ್ತು, ಬಟ್ ಇದಕ್ಕೆ ಬೇರೆ ಬೇರೆ ಎಲ್ಲ ಹಾಕಿದ್ರು. ಆ್ಯಂಡ್ ಅದೇ ನಾನು ಹೇಳ್ದಲ್ಲ, ಅದು ನೋಡಲಿಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು, ಬಟ್ ಅದ್ರ ರುಚಿ ಇದೆ ಅಲ್ಲ, ಆ ರುಚಿಗೆ ಕಂಪೇರ್ ಮಾಡಿದರೆ ಇದು ಏನು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಗರ್ಮಾ ಗರಂ ಜಿಲೇಬಿ ವಿತ್ ರಾಬ್ಡಿ ತೊಗೊಂಡಿದ್ವಿ ಆಯಿತಾ. ಇದಂತೂ ತುಂಬಾ ಚೆನ್ನಾಗಿತ್ತು ಆಯಿತಾ, ಹೇಳೋದೇ ಬೇಡ. ಇದು ಬಿಸಿ ಬಿಸಿ ಜಿಲೇಬಿ ತುಂಬ ಕ್ರಿಸ್ಪಿ ಆಗಿತ್ತು, ಅದ್ರ ಜೊತೆ ರಾಬ್ಡಿ ಜೊತೆ ಹಾಗೆ ತಿಂತಾ ಇದ್ದರೆ ಓ ಮೈ ಗಾಡ್ ಅಷ್ಟು ಚೆನ್ನಾಗಿತ್ತು ಆಯಿತಾ. ನನಗೆ ಇದು ಫಸ್ಟ್ ಆಫ್ ಆಲ್ ನನಗೆ ಜಿಲೇಬಿ ಅಂದರೆ ತುಂಬಾ ಇಷ್ಟ, ಸ್ವೀಟಲ್ಲಿ ನನ್ನ ಫೇವ್ರೆಟ್ ಜಿಲೇಬಿ. ಆ್ಯಂಡ್ ಇದು ಸಿಕ್ಕಿದಾಗ ವಾ ಸೂಪರ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೆ ಫಸ್ಟಿಗೆ ನಿಮಗೆ ಅದು ಶಾಪ್ ನೇಮ್ ತೋರಿಸ್ಲಿಕ್ಕೆ ನೆನಪಾಗಿಲ್ಲ, ಎಲ್ಲ ನಮ್ಮದು ತಿನ್ಕೊಂಡು ಬಂದಾದಮೇಲೆ ಲಾಸ್ಟಿಗೆ ಸ್ವಲ್ಪ ನಾನು ತೋರಿಸಿರೋದು ಬಾಲಿವುಡ್ ಟ್ರೀಟ್ಸ್ ಅಂತ ಹೆಸರು. ಆ್ಯಂಡ್ ಅದಾದಮೇಲೆ ನಾವು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ 8:30 ಆಗಿರ್ಬೋದು. ಸೊ ಇಲ್ಲಿಂದ ನಮ್ಮ ಮನೆಗೆ ಹೋಗೋ ರೋಡಲ್ಲಿ ನಾವು ಹೋಗ್ತಾ ಇರುವಾಗ ಈ ಥರ ಬೈಕರ್ಸ್ ನನಗೆ ನೋಡಲಿಕ್ಕೆ ಸಿಕ್ಕಿದ್ರು ಆಯಿತಾ. ಇದು ಬೈಕ್ ತುಂಬ ಡಿಫ್ರೆಂಟ್ ಇತ್ತು. ಆ್ಯಂಡ್ ಈ ಬೈಕಲ್ಲಿ ಒಂಥರ ಒಳ್ಳೆ ಕಾರಲ್ಲಿ ಸೀಟ್ ಇರುತ್ತಲ್ಲ, ಸೊ ಆ ಥರ ಇತ್ತು. ಇದು ಹಾರ್ಲೆ ಡೇವಿಡ್ಸನ್ ಬೈಕ್ ಆಯಿತಾ. ತುಂಬ ಚೆನ್ನಾಗಿದೆ. ಕೆಲವರೆಲ್ಲ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಹೋಗ್ತಿದ್ರು, ಕೆಲವರು ಅದ್ರ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಇದೆಲ್ಲ ಈಗ ಚಳಿ ಟೈಮ್ ಅಲ್ಲ, ಈ ಚಳಿ ಟೈಮ್ಗೆ ಈ ಥರ ಎಲ್ಲ ನೋಡಲಿಕ್ಕೆ ಸಿಗೋದು. ಆ್ಯಂಡ್ ಇವರೆಲ್ಲ ಫ್ರೆಂಡ್ಸ್ ಇರ್ಬೋದು. ಆ್ಯಂಡ್ ಒಂದು ಲಾಂಗ್ ಡ್ರೈವ್ ಆ ಥರ ಮಾಡಿರ್ಬೋದು. ಇಲ್ಲಿ ಕೆಲವು ಜನಗಳು ಇದ್ದಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು ಆಯಿತಾ ಇದನ್ನು ನೋಡಿ. ಸೊ ಒಂದು ವಿಡಿಯೋ ಇರಲಿ ಅಂತ ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಹತ್ತಿರದಲ್ಲಿ ಹೋಗ್ತಾ ಇದ್ದ. ಆ್ಯಂಡ್ ನಾನು ವಿಡಿಯೋ ಮಾಡೋದು ಕೂಡ ನೋಡ್ದೆ, ಸೊ ಖುಷಿ ಆಯಿತು. ಸೊ ಇದೆಲ್ಲ ಚಳಿ ಟೈಮ್ಗೆ ಮಾತ್ರ ಈ ಥರ ಬೈಕಲ್ಲೆಲ್ಲ ಹೋಗ್ಲಿಕ್ಕಾಗೋದು, ಇಲ್ಲಾಂದರೆ ಇನ್ನೇನು ಸ್ವಲ್ಪ ಟೈಮಲ್ಲಿ ತುಂಬ ವೆದರು ಹಾಟ್ ಆಗುತ್ತೆ, ಸೆಕೆ ಬರುತ್ತೆ, ಆಗ ಈ ಥರ ಎಲ್ಲ ಯಾರೂ ಹೋಗಲ್ಲ. ಆ್ಯಂಡ್ ಈಗ ನೈಟೆಲ್ಲ ಚಳಿ ಅಲ್ಲ, ಸೊ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಲಾಂಗ್ ಡ್ರೈವ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಬೈಕ್ ಅಂತ.